ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಈ ಕೂಡಲೇ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ತಮ್ಮ ಹೆಸರು? ನಮಸ್ತೆ. ನಮಸ್ತೆ ಮೇಡಮ್, ನಾವು ಶಿವಮೊಗ್ಗದಿಂದ. ನಮ್ಮ ಹೆಸರು ರಾಜೇಶ್ವರಿ ಅಂತ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗುತ್ತೆ, ಜಾಬ್ ಬಗ್ಗೆ. ಓಕೆ. ಅವನು ಇಂಜಿನಿಯರಿಂಗ್ ಮುಗಿಸಿದಾನೆ, ಇವಾಗ ಜಾಬಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಸುಮಾರು ದಿನದಿಂದ ಹಾಕ್ತಾನೆ ಇಲ್ಲ. ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ ವೀಕ್ಷಕರೇ, ಮತ್ತೆ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರ? ತಮ್ಮ ಹೆಸರು? ನಮಸ್ತೆ, ನನ್ನ ಮಗನ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ. ಓಕೆ, ಹೇಳಿಮ್ಮ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 23 ಮೇಡಮ್. ಇನ್ನೊಮ್ಮೆ ಹೇಳಿ. 23. ಓಕೆ. ನಿಮ್ಮ ಮಗ ಇವಾಗ ಏನ್ ಜಾಬ್ ಮಾಡ್ತಾ ಇದ್ದಾರೆ, ಏನ್ ಓದಿದ್ದಾರೆ? ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದಾರೆ, ಜಾಬ್ ಹುಡುಕ್ತಾ ಇದ್ದಾರೆ. 1 ವರ್ಷ ಆಗಿದೆ, ಸಿಗ್ತಾ ಇಲ್ಲ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ನಮಸ್ಕಾರ. ನಾವು ತುಂಬಾ ಎಲ್ಲ ಬೇರೆ ಬೇರೆ ವಿಷಯಗಳಿಗೂ ನಿಮ್ಮ ಶಿಷ್ಯಂದ್ರ ಹತ್ರ ಕನ್ಸಲ್ಟೇಷನ್ 528 ತಗೊಂಡಿದೀವಿ. ಇವಾಗ ನನ್ನ ಮಗನ ಬಗ್ಗೆ ನಿಮ್ ಹತ್ರನೇ ಕೇಳೋಣ ಅಂತ ಒಂದು ಟ್ರೈ ಮಾಡಿದೆ. ಸಿಗ್ಲಿಲ್ಲ ಅಂದ್ರೆ ಕನ್ಸಲ್ಟೇಷನ್ಗೆ ಹೋಗ್ತಿದ್ವಿ. ದಶಾದಲ್ಲಿ ಕೇತು 4ನೇ ಮನೆ ಬಂದಿರತಕ್ಕಂಥದ್ದು. 4 ಅಂತ ಹೇಳಿ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನಾವು ನೋಡ್ತೀವಿ. ಈ ಒಂದು ಕಾಂಬಿನೇಷನಲ್ಲಿ 4 ಮತ್ತು 10 ಎಂಡಿಂಗಲ್ಲಿ ಚೆನ್ನಾಗಿದೆ. ಬಟ್ ಆದರೆ ಕಾಂಬಿನೇಷನ್ ಸ್ವಲ್ಪ ಸ್ಟ್ರೆಂತ್ ಇರಲ್ಲ. ನಾವು ಹೇಗೆ ನೋಡ್ತೀವಿ ಅಂದರೆ, ಜ್ಯೋತಿಷ್ಯದಲ್ಲಿ ಫಸ್ಟ್ ದಶ ಚೆನ್ನಾಗಿದೆ ಅಂತಂದರೆ ಇಲ್ಲಿ ನಮಗೆ ಗ್ರೀನ್ ಬರಬೇಕು. ಸೊ ಅದು ಬಂದಾಗ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಗ್ರೀನ್ ಇರಬೇಕು, ಇಲ್ಲೂ ಗ್ರೀನ್ ಇರಬೇಕು, ಇಲ್ಲೂ ಗ್ರೀನ್ ಇರಬೇಕು, ಪವರ್ ಜಾಸ್ತಿ ಇರುತ್ತೆ. ಇಲ್ಲಿ 50% ಚೆನ್ನಾಗಿದೆ, ಇಲ್ಲಿ ಎಲ್ಲ ಸ್ವಲ್ಪ ಮೀಡಿಯಮ್ ಇದೆ. ಒಂದು ಸೊ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂದರೆ ಯಾವುದು ಸಾಫ್ಟ್ವೇರಾ, ಯಾವ ಲೈನು ಇದಾರೆ ಲೈನಲ್ಲಿ? ಸರಿ, ಓಕೆ. ಸದ್ಯಕ್ಕೆ ಅಂತರ್ಭುಕ್ತಿಯಲ್ಲಿ ನೋಡಬೇಕು ಅಂತಂದಾಗ ನಮಗೆ ಮಂಗಳ ಮಂಗಳ ಅಂತರ್ಭುಕ್ತಿ ಆದಮೇಲೆ ರಾಹು ಅಂತರ್ಭುಕ್ತಿ 10 ತೋರಿಸ್ತಾ ಇದೆ. 10 ಯಾವಾಗಲೂ ಕೂಡ ಕೆಲಸಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಇದು ಬರ್ತಕ್ಕಂಥ ಸಮಯವನ್ನು ನಾವು ನಿಗದಿಪಡಿಸ್ಬೇಕು ಅಂತಂದರೆ 2027 ಕೇತು ಇರೋದು. 27 ನಂತರ ಅಂದರೆ ಜನವರಿ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಶುಕ್ರ ಚೆನ್ನಾಗಿದ್ದಾನೆ, ಇದಕ್ಕಿಂತ ಅದು ಚೆನ್ನಾಗಿದ್ದಾನೆ. ಸದ್ಯಕ್ಕೆ ಈ ಕಾಂಬಿನೇಷನಲ್ಲಿ 2026 ಒಂದು ಜನವರಿಯ ನಂತರ ಬಂದಿರತಕ್ಕಂಥ ಬುಧನಲ್ಲಿ 2026 ಜೂನ್, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ 24ನೇ ತಾರೀಕು ಒಳಗಡೆ ಒಂದು ಆಫರ್ ಬರುತ್ತೆ. ಆದರೆ ಆಫರ್ ಯಾವ ಥರ ಅಂತಂದಾಗ ದಶಾ ಮೇಲೆ ನಮಗೆ ಆಫರ್ ಡಿಸೈಡ್ ಆಗುತ್ತೆ. ತುಂಬ ಜನ ಕೆಲಸ ಸಿಗ್ತಾ ಇಲ್ಲ ಅಂತ ಇರ್ತಾರೆ. ಯಾವುದೋ ಒಂದು ಸಣ್ಣ ಕಂಪ್ನಿ ಬಂತು, ಹೆಸರಿಲ್ಲದೆ ಇರೋ ಕಂಪ್ನಿ ಬಂತು, ಸೇರೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾವು ಏನು ಮಾಡೋಕ್ಕಾಗತ್ತೆ? ಅದು ನಮ್ಮ ಕೈಯಲ್ಲಿಲ್ಲ. ಅವರವರ ಜಾತಕ, ಅವರವರ ಒಂದು ಯೋಗ್ಯತೆ ಮೇಲೆ ಇರುತ್ತೆ. ಈಗ ನಾವು ದೊಡ್ಡ ಕಂಪ್ನಿನೇ ನಾವು ಡಿಸೈಡ್ ಮಾಡಬೇಕು. ಕೆಲವು ಇರ್ತವೆ, ದೊಡ್ಡ ಕಂಪ್ನಿನೇ ಡಿಸೈಡ್ ಮಾಡಬೇಕು, ದೊಡ್ಡ ಇದೇ ಬರಬೇಕು, ನನಗೆ ಟಾಪ್ ಕಂಪ್ನೀಸ್ ಬರಬೇಕು. ಯಾವುದೋ ಸ್ಟಾರ್ಟಪ್ ಬಂದಿದೆ, ನನಗಿಷ್ಟ ಇಲ್ಲ, ಜಸ್ಟ್ ಅಲ್ಲಿ 15,000 ಕೊಡ್ತಾರೆ ಸ್ಟಾರ್ಟಿಂಗು, 10,000 ಕೊಡ್ತಾರೆ. ಸೊ ಸ್ಟಾರ್ಟ್ ಆಗಿಬಿಡ್ಬೇಕು. ಯಾವಾಗಲೂ ಕೂಡ ಪ್ರಯತ್ನ ಪಡಬೇಕು. ಒಂದು 3-4 ತಿಂಗಳು ನೋಡಬೇಕು. ಆಗಿಲ್ವಾ, ಯಾವ್ದು ಸಿಕ್ಕರೆ ಸೇರ್ಕೋಬೇಕು. ಎಕ್ಸ್ಪೀರಿಯನ್ಸ್ ಅದು ಮಾಡಬೇಕು. ಅಲ್ಲೊಂದು 3 ತಿಂಗಳು 6 ತಿಂಗಳು ಯೋಚನೆ ಮಾಡಬೇಕು, ಎಲ್ಲಿವರೆಗೂ ಇರುತ್ತೆ ಅಂತ. ಅಲ್ಲಿಂದ ಮತ್ತೆ ಜಂಪ್ ಮಾಡಬೇಕು. ಅದು ಯೋಚನೆ ಬರಬೇಕು. ನನಗೆ ಅದು ಸಿಗ್ತಾಯಿಲ್ಲ, ಇಲ್ಲಿ ಸಿಗ್ತಾಯಿಲ್ಲ, ಎಲ್ಲೂ ಸಿಗ್ತಾಯಿಲ್ಲ ಅನ್ನೋಕ್ಕೆ ಕಾರಣಗಳು ಪ್ರೆಸೆಂಟೇಷನ್ ಕಾರಣ ಆಗ್ಬೋದು. ಅದು ನಾವೇನು ಮಾಡೋಕ್ಕಾಗಲ್ಲ. ಈಗ ಜಾತಕದಲ್ಲಿ ಒಂದು ಸಣ್ಣ ದಾರಿ ತೋರಿಸುತ್ತೆ, ಸಿಗುತ್ತೆ ಅಂತ. ಎಲ್ಲೂ ಸಿಗ್ತಾ ಇಲ್ಲ ಅಂತಂದಾಗ ನಾವು ಇಂಟರ್ವ್ಯೂ ಹೆಂಗಪ್ಪ ಮಾಡ್ತಾಯಿದ್ಯಾ ಅಂತ ನಾವು ಕ್ಲಾಸ್ ಕ್ವಶನ್ ಕೇಳಿದ್ರೆ ಏನು ಬಂಬಾಟಾಗಿ ಮಾಡ್ತಾಯಿದ್ಯಾ? ಮತ್ತು ಇಂಟರ್ವ್ಯೂ ಕರಿತಾ ಇದ್ದಾರೆ ಅಂತಂದರೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತಂದಾಗ ಅಲ್ಲಿ 10 ಜನ ಅದರಲ್ಲಿ ಬೆಸ್ಟ್ ಆರಿಸ್ಕೊಳ್ತಾರೆ. ನೀನು ಬೆಸ್ಟ್ ಆಗಬೇಕು ಅಂದರೆ ಏನೇನು ನೀನು ತಪ್ಪು ಮಾಡಿದ್ಯಾ, ಇಂಟರ್ವ್ಯೂಗಳಲ್ಲಿ ಇಂಟರ್ವ್ಯೂಲ್ಲಿ ಏನೇನು ತಪ್ಪು ಮಾಡಿದ್ಯಾ ಅದನ್ನು ಮಾಡಬೇಕಾಗತ್ತೆ. ಇದು ಒಂದು ಕಾಂಪಿಟೇಷನ್ ಯುಗ ಆಗಿರೋದ್ರಿಂದ ಆ ಥರ ಆಗುತ್ತೆ. ಸೊ ನಾನು ಎಲ್ಲರಿಗೂ ಇದು ಸಜೆಷನ್, ಇದು ಇವ್ರಿಗೆ ಅಂತಲ್ಲ, ಜನರಲ್ ಆಗಿ ನಾನು ಹೇಳೋದು ಎಲ್ಲರಿಗೂ ಸಜೆಷನ್. ಓಕೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
ಇಲ್ಲಿ ಬನಶಂಕರಿಯಿಂದ ಕಾಲ್ ಮಾಡ್ತೀನಿ ಮ್ಯಾಮ್. ಕಾವ್ಯ ಅಂತ ನನ್ನ ಹೆಸರು. ಸ್ವಲ್ಪ ಜೋರಾಗಿ ಮಾತನಾಡಿ ಮಾ. ನನ್ನ ಹೆಸರು ಕಾವ್ಯ ಅಂತ ಬನಶಂಕರಿಯಿಂದ ಮಾತಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಕಾವ್ಯ? ನನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್. ಯಾವ ವಿಚಾರವಾಗಿ? ಅವನು ಮುಂದೆ ಹೆಂಗಿರ್ತಾನೆ ಲೈಫ್ ಅಲ್ಲಿ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಮಾ. 8/3/2019. 8/3/2019. ಓಕೆ, ಹುಟ್ಟಿದ ಸಮಯ 12:23 ಮಧ್ಯಾಹ್ನ. 12:23 ಮಧ್ಯಾಹ್ನನ? ಹೌದು ಹೌದು. ಓಕೆ, ಹುಟ್ಟಿದ ಸ್ಥಳ ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನೀವು ನಮ್ಮ ಅಷ್ಟಾಜಿ ಕಲ್ತಿದ್ದೀರಾ? ಇಲ್ಲ ಸರ್, ಇಲ್ಲ ಸರ್. ಒಂದು ಸಣ್ಣ ಉದಾಹರಣೆ. ಓಕೆ, ನಾವು ಜ್ಯೋತಿಷ್ಯ ಕಲಿಸ್ಕೊಡೋಕ್ಕೆ 1999. ಇವನ್ ಜೀವನದಲ್ಲಿ ಹೆಂಗಿರ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ರಲ್ಲ, ನನಗೆ ಒಂಥರ ಅವಮಾನ ಆಗುತ್ತೆ. ನಾವೇನಾದ್ರು ಲಕ್ಷ್ಯ ಇಟ್ಟಿದ್ದೀವ ನಿಮ್ಮ ಜೀವನ, ನಿಮ್ಮ ಮಕ್ಕಳ ಜೀವನ ನೋಡ್ಕೊಳ್ಳೋಕ್ಕೆ ಅಂತ ಅನಿಸ್ಬಿಡುತ್ತೆ. ಒಂದು ಸ್ಕೂಲಿಗೆ ಕಳ್ಸೋಕ್ಕೆ, ಒಂದು ABCD ಕಳ್ಸೋಕ್ಕೆ LKGಗೆ 50,000 ಕೊಡ್ತೀರಾ, 80,000 ಕೊಡ್ತೀರಾ. ಸ್ಕೂಲ್ ಟ್ಯೂಷನ್ ಫೀಸನ್ನು ಕೊಡ್ತೀರಾ. ಅದಕ್ಕೆ ನಾನು ವಾಹಿನಿಲಿ ಹೇಳ್ಬೇಕೋ, ಕೋಪದಿಂದ ಹೇಳ್ಬೇಕಾ, ಬೈಬೇಕಾ, ಅಥವಾ ಬಿಟ್ಟಾಕಿವ್ರಿಗೇನು ತಲೆ ಇಲ್ಲ ಅಂತ ಹೇಳಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರ ಮುಂದೆ ಜೀವನ ಹೆಂಗಿರೋ, ಈಗ ಯಾವ್ದಾದ್ರು ಒಂದು ಕ್ವಶನ್ ಕೇಳಿದ್ರೆ ಅವ್ರು ಏನೋ ಒಂದು ಪರ್ಟಿಕ್ಯುಲರ್ ಕೇಳ್ತಾರೆ ಹೋಗ್ತಾರೆ. ಮುಂದಿನ ಜೀವನ ಹೆಂಗಿದೆ ಅಂತಂದಾಗ ಇವರಿಗೆ ಅವ್ರ ಮಕ್ಕಳ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ. ಯಾವುದೇ ತಾಯಿಗೆ ಆಸಕ್ತಿ ಇದ್ದರೆ ಅವನು ಮುಂದೆ ಹೆಂಗೆ ಮಾಡ್ತಾನೆ, ನಾನು ಓದ್ಬಿಟ್ಟು ನಾನು ಚೆಕ್ ಮಾಡ್ತೀನಿ, ಇಷ್ಟು ಕರಿತಾ ಇದ್ದಾರಲ್ಲ. ಕರ್ನಾಟಕದಲ್ಲಿ ಒಂದು 50-60 ಚಾನಲ್ಗಳಿದ್ದಾವೆ. 50-60 ಚಾನಲ್ಗಳಲ್ಲಿ ಜ್ಯೋತಿಷ್ಯ ಹೇಳ್ತಾರೆ. ಯಾವ 50-60 ಚಾನಲಲ್ಲಿ ಒಂದು 2-3 ತೋರಿಸಿ, ಬನ್ನಿ ನಿಮ್ಗೆ ಹೇಳ್ಕೊಡ್ತೀವಿ ಅನ್ನೋ ತೋರಿಸಿದ್ದು ಯಾವ್ದಾರು ಹೇಳಿ ನೋಡೋಣ. ವೀಡಿಯೋಗಳು ನೋಡ್ತೀರಾ? ಸಾವಿರಾರು ಜನ ಕೂತ್ಕೊಂಡು ವೀಡಿಯೋ ನೋಡ್ತೀರಾ? ಒಂದು ಜ್ಯೋತಿಷ್ಯ ಇಂಟ್ರೆಸ್ಟ್ ಇಲ್ಲ, ನಮ್ಮ ಪ್ರೋಗ್ರಾಮ್ ನೋಡೋದೇ ಇಲ್ಲ ಯಾರು. ಜ್ಯೋತಿಷ್ಯನ ಬರೀ ಸುಳ್ಳು ಬೋಗಸ್ ಅಂತಾರೆ, ಹೊಟ್ಟೋಗ್ತಾರೆ. ಇನ್ನು ಜ್ಯೋತಿಷ್ಯ ನಮ್ಗೆ ತಲೆಗೆ ಹತ್ತುತ್ತೋ ಇಲ್ವೋ, ಕನ್ಸಲ್ಟೇಷನ್ ತೊಗೊಳ್ತೀವಿ, ಬರ್ತಾರೆ. ಇನ್ನೊಂದು ನಮ್ಮ ಮಕ್ಕಳದು ನಂದು ಜೀವನ ನೋಡ್ಕೋಬೇಕು ಅನ್ನೋರು ನಿರ್ಣಯ ಮಾಡಿ ಬರ್ತಾರೆ. ಈ 3 ಘಟಕಗಳು ಇದೆ. ಆಮೇಲೆ ಇವ್ರದ್ದು 7 ವರ್ಷ 4 ತಿಂಗಳಾಗಿದೆ. ಜೀವನದ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಪ್ರಸ್ತುತ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಇರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆಲ್ಲ ಜ್ಯೋತಿಷದಲ್ಲಿ ಏನು ಹೇಳೋಕ್ಕಾಗುತ್ತೆ? ಏನು ರ್ಯಾಂಕ್ ಬರ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳೋಕ್ಕಾಗತ್ತಾ? ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ರ್ಯಾಂಕ್ ಬರ್ತಾರೆ ಅಂತ ಹೇಳೋಕ್ಕಾಗತ್ತಾ? ಸೊ ಕೇಳಬೇಕಾದ್ರೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಸರ್, ಸೀರಿಯಸ್ ಆಗಿದೆ, ಅವ್ನು ಹುಷಾರಿಲ್ಲ, ಬೆಡ್ ರಿಡನ್ ಆಗಿದ್ದಾನೆ, ಹಾಸ್ಪಿಟ್ಲಲ್ಲಿದ್ದಾನೆ ಅಂದರೆ ಅದನ್ನು ನೋಡಿಬಿಟ್ಟು ಏನಾದರೂ ಸಜೆಷನ್ ಕೊಡ್ಬೋದು. ಜ್ಯೋತಿಷ್ಯನ ಸೀರಿಯಸ್ ಆಗಿ ನಾವು ಯಾವ ವಿಚಾರಕ್ಕೆ ಯೂಸ್ ಮಾಡಬೇಕು. ಜನರಲಾಗಿ ಮುಂದಿನ ಭವಿಷ್ಯ ಹೇಗಿದೆ ಅಂತಂದರೆ, ನಾವು ಖಾಲಿ ಕೂತಿದ್ದೀವಿ, ಇವರಿರೋದೇ ಹೇಳೋಕ್ಕೆ. ನಮ್ಗೆ 7,999ರಲ್ಲಿ ನಮ್ಮ ಜೀವನನೇ ನಮಗೆ ನರಕ ಆಗಿಬಿಡುತ್ತೆ ಕೊಟ್ಬಿಟ್ರೆ, ಬೇರೆದಕ್ಕೆಲ್ಲ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅನ್ನೋ ಹೆಂಗಸರ ಮನಸ್ಥಿತಿ ನಾನು ಮಾತಾಡ್ತಾ ಇರೋದು. ಗಂಡಸರು ಬಿಡಿ. ಮತ್ತು ಇವ್ರು ಇಲ್ಲೇ ನಿಲ್ಲಲ್ಲ, ಇರೋ ಬರೋ ಅಲ್ಲಿ ಇಲ್ಲಿ ದೇವಸ್ಥಾನದ ಅರ್ಚಕರು 100 ರೂಪಾಯಿ 200 ರೂಪಾಯಿ ಇಟ್ಟು ಅಲ್ಲಿ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಅಲ್ಲಿ ಹೇಳ್ತಾರೆ, ಇಲ್ಲಿ ಈ ಜಾತಕದಲ್ಲಿ 2ನೇ ಮನೇಲಿ ರಾಹು ಇದೆ, 8ನೇ ಮನೇಲಿ ಶನಿ ಕೇತು ಇದೆ, ಶಾಂತಿ ಮಾಡಿ ಅಂತಾರೆ. ನೀವು ಎದುರಿಸ್ಬೇಕು. ಜೀವನ ಹೆದರಿಕೆಯಾಗಿ ಇರ್ತಕ್ಕಂಥದ್ದು. ಆದರೂ ಜಾತಕ 2027ವರೆಗೂ ಶನಿ ಇದೆ. ಶನಿ ಆದಮೇಲೆ ಬುಧ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸದ್ಯಕ್ಕೆ ಆ ಶನಿಯ ಕಾಂಬಿನೇಷನಲ್ಲಿ ಹಠವನ್ನು ತೋರಿಸ್ತಾ ಇದೆ. 8-1-6 ಹಠವನ್ನು ತೋರಿಸ್ತಾ ಇದೆ, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥದ್ದು. ಮುಂದೆ ಇದಾದ ನಂತರ ಬುಧ 7-9-10 7-9-10 ಎಜುಕೇಷನ್ ಸಾಧಾರಣವಾಗಿ ಹೋಗುತ್ತೆ. 17 ವರ್ಷ ಇರುತ್ತೆ. 7ನೇ ಮನೆ ಬಂದಿರತಕ್ಕಂಥದ್ದು. ಸ್ವಲ್ಪ ಆದರೆ ಬಿಸ್ನೆಸ್ ಆಸಕ್ತಿ ಇರುತ್ತೆ. 10 ಅಂತಕ್ಕಂಥ ಬುಧ 10-2-5 ಬಂದಿರತಕ್ಕಂಥದ್ದು. ಹಸಿರು ಕಲರ್ ದಾರ ಕಟ್ಕೊಳ್ಳಿ, ಒಳ್ಳೆಯದಾಗಲಿ. ನಮ್ಮ ಇಚ್ಛೆ ಏನು ಅಂತಂದರೆ, ಕೇಳಿದ್ದಕ್ಕೆ ನಾವು ಸಾತ್ವಿಕವಾಗಿ ಉತ್ತರ ಕೊಡ್ತೀವಿ. ಪಬ್ಲಿಕ್ ಅವರು ಸಾತ್ವಿಕವಾಗಿರಬೇಕು ಅನ್ನೋದೇನಿಲ್ಲ. ಜನಗಳು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ಮಾತಾಡೋರು ಸಾತ್ವಿಕವಾಗಿರಬೇಕು, ಕೇಳೋರು ಬೇಕಾದ್ರೆ ರೌಡಿ ಆಗಿರಲಿ, ಪರೋಡಿ ಆಗಿರಲಿ, ರಾಕ್ಷಸ ಆಗಿರಲಿ, ಅದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಳಲ್ಲ. ಇದು ಯುಗ ಹಂಗೆ. ಕೂತಿರೋರು ಸೈಲೆಂಟಾಗಿ ಕೂತ್ಕೋಬೇಕು. ಆಚೆ ಕಡೆ ಏನು ಬೇಕಾದ್ರೂ ಮಾತಾಡ್ಕೋಬೋದು. ಯಾವುದೇ ಪರಿಸ್ಥಿತಿ ಇರ್ಬೋದು, ದರಿದ್ರ ಪರಿಸ್ಥಿತಿಲಿರ್ಬೋದು, ಅವರು ಯಾವುದೋ ದರಿದ್ರ ವಿಚಾರದಲ್ಲಿರ್ಬೋದು, ಇವ್ರು ಮಾತ್ರ ಶ್ರೇಷ್ಠವಾಗಿ ಸುಮ್ಮನೆ ಬಿಡಬೇಕು. ಜನಗಳದ್ದು ಹಿಂಗೆ ಇರೋದು, ಕಲಿಯುಗ ಹಿಂಗೆ ಇರೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ನೀವು ಜ್ಯೋತಿಷ್ಯ ಭಂಡಾರವನ್ನ ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ. ಅದು ಕೇವಲ ಮನೆಯಿಂದಲೇ ಕುಳಿತುಕೊಂಡು ಕೇವಲ 15 ದಿನಗಳಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಸಂಪೂರ್ಣವಾಗಿ ಕಲಿಯಬಹುದಾಗಿದೆ. ಇದರಲ್ಲಿ ನೀವು PhD ಮಾಡಿಕೊಂಡು ಡಾಕ್ಟರೇಟ್ ಅನ್ನ ಕೂಡ ಪಡೆಯಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ದೈವಕ್ಕೆ ಶರಣು. ಅಂತಾರಾಷ್ಟ್ರೀಯ ಖ್ಯಾತಿಯ ನಕ್ಷತ್ರ ನಾಡಿಯ ಡಾಕ್ಟರ್ ಅನಂತ್ ಗುರೂಜಿ ಮತ್ತು ಅವರ ತಂಡಕ್ಕೆ ಅನಂತ ಪ್ರಣಾಮಗಳನ್ನು ತಲುಪಿಸುತ್ತಾ, ಅಸ್ಟ್ರಾಲಜಿ ಅಂದರೆ ನಮಗೆ ಕೆಲವೇ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಅವರು ಹೇಳಿದ್ದನ್ನು ನಾವು ಕೇಳಿ ಇದನ್ನು ಮಾಡ್ತಿದ್ದು. ನಾವು ಅಸ್ಟ್ರಾಲಜಿನ ಕಲಿಬೇಕೋ ಬೇಡೋ ಅನ್ನೋದನ್ನೇ ಮನಸ್ಸಿಗೆ ದಿಗುಡ ಇತ್ತು. ನಮ್ಮ ಅಂತಾರಾಷ್ಟ್ರೀಯ ಗುರೂಜಿಗಳಾಗಿರುವಂಥ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಯಾರು ಎಲ್ಲರೂ ಕಲಿಯಬಹುದು ಅನ್ನೋ ಒಂದು ಸ್ಥೈರ್ಯವನ್ನು ಕಲಿಸಿ ನಾವು ಇದನ್ನು 89ನೇ ಬ್ಯಾಚಿನಲ್ಲಿ ನಾನು ಇದಕ್ಕೆ ಜಾಯ್ನ್ ಆದೆ, ಮಲ್ಲಪ್ಪ ಬೀರೂರು ಅಂತಂದು. ಹಾಗಾಗಿ ಈ ಅಸ್ಟ್ರಾಲಜಿಯನ್ನು ನಾನು ಕಲಿತಾಗ ಏನು ಈ ಘಟನೆಗಳ ಅನಾಥಗಳು ಅಗಾಧಗಳು ನಡೀತವೆ, ಅದು ನಮ್ಮ ಮನಸ್ಸಿಗೆ ಬಹಳ ಪರಿಣಾಮ ಬೀರೋದು. ಈಗ ನಾವು ಅಸ್ಟ್ರಾಲಜಿಯನ್ನು ಕಲ್ತಿದ ಮೇಲೆ ಇದು ಆಗದು, ಈ ಗ್ರಹ ಇರೋದ್ರಿಂದ ಈ ಥರ ಆಗುತ್ತೆ ಅನ್ನೋ ಒಂದು ನಮಗೆ ಮನಸ್ಥೈರ್ಯ ಬಂತು. ಆ ಸ್ಥೈರ್ಯವನ್ನು ತುಂಬಿದ್ದಾರೆ. ಅದರಲ್ಲಿ ನಾನು ಈಗ ವಾಸ್ತು ಇದನ್ನು ಟಾರೋ ಕಾರ್ಡು, ಈಗ ಸಂಜೀವಿನಿ ಫ್ಲೇವರ್ ಇದನ್ನು ಕಲಿತಂತೂ ನನ್ನ ಅರ್ಧ ಮಾನಸಿಕ ನಿವಾರಣೆ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಇದು ಪ್ರತಿಯೊಬ್ಬರೂ ಸಹ ಇದನ್ನು ಕಲಿತು, ಅದರಲ್ಲೂ ನಮ್ಮ ಯುವ ಪೀಳಿಗೆ ಕಲಿಯೋದಕ್ಕೆ ಮನಸ್ಸು ಮಾಡಬೇಕು. ಏಜ್ ಆಗಿರೋರು ಕಲ್ತಿರೋದಕ್ಕಿಂತಲೂ ಆ ಯುವ ಪೀಳಿಗೆ ಕಲ್ತಿರೆ ನಿಮ್ಮ ಜೀವನ ಹಸನಾಗಿ ಬೆಳೆಯೋದಕ್ಕೆ, ನೀವು ಬೆಳೆಸೋದಕ್ಕೆ, ನಮ್ಮ ದೇಶ ಸುಭಿಕ್ಷವಾಗಿ ಆಗೋದಕ್ಕೆ ಅನ್ನೋದಕ್ಕೆ ಕಾರಣ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂತಹ ಒಂದು ಕಾರ್ಯವನ್ನು ನಮ್ಮ ಅನಂತ್ ಗುರೂಜಿ ಡಾಕ್ಟರ್ ಗುರೂಜಿಯವರು ಕಲಿಸ್ತಾ ಇರೋದು ಅನ್ನೋದನ್ನು ಭಾಳ ಹೆಮ್ಮೆ. ಹಾಗಾಗಿ ಇದನ್ನು ನಾವು ಬೇರೆಯವರಿಗೆ ಕಲಿಸೋದಕ್ಕೆ, ಅವರಿಗೆ ಮನದಟ್ಟು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯ ಸ್ಥಿರ ಜೀವನವನ್ನು ಮಾಡೋದಕ್ಕೆ ಉತ್ತೇಜನವನ್ನು ನೀಡ್ತೇವೆ. ಇದನ್ನೇ ಕಂಟಿನ್ಯೂ ಆಗಲಿ, ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಬೆಳೀಲಿ ಅನ್ನೋಂತ ಹೇಳ್ತಾ ಅವರ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.